ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಲೈವ್ ಯೂಟ್ಯೂಬ್ನಲ್ಲಿ ಇದ್ದು ಪ್ರತಿಯೊಂದು ಅಂಶಗಳನ್ನು ಅವರೆಲ್ಲ ಅಬ್ಸರ್ವ್ ಮಾಡಿ ಮತ್ತು ಸ್ವತಃ ಅವರೇ ಫ್ರೇಮ್ ಮಾಡಿದ್ದಾರೆ ಮೇಡಮ್. ಅದಕ್ಕೆ ಈಗ ಏನಿದೆ ಅಂತಂದರೆ LBA ಬಂದಿರುವುದರಿಂದ ಇದು ಆಲ್ ಓವರ್ ಕರ್ನಾಟಕ ಒಂದೇ ಆಗೈತಿ. ಏನು ನಾವು ಮೊದಲು ಏನು ಮಾಡ್ತಿದ್ದೀವಿ, CC ಅಂತೇಳಿ ಬರ್ತಿತ್ತು, ಅಥವಾ ಘಟಕ ಪರೀಕ್ಷೆ ಅಂತೇಳಿ ಬರ್ತಿತ್ತು, FA1 ಅಂತೇಳಿ ಬರ್ತಿತ್ತು. ಇಲ್ಲಿ ಏನು ಮಾಡ್ತಿದ್ದೀವಿ ಅಂತಂದ್ರೆ ನಾವು ನಮ್ಮ ಶಿಕ್ಷಕರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಅಂದರೆ ನೀವೇ ನಿಮ್ಮ ಮಕ್ಕಳ ಒಂದು ಕಲಿಕಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೀವೇ ಏನು ಮಾಡಿರಿ, ಮಕ್ಕಳಿಗೆ ಪರೀಕ್ಷೆ ತೊಗೊಳ್ರಿ ಅಂತೇಳಿ ಹೇಳ್ತಿದ್ರು. ಈಗ LBA ಮಾಡಿದ್ದಾರೆ, ಆ ಪಾಠ ಆಧಾರಿತ ಮೌಲ್ಯಾಂಕನ ಅಂತೇಳಿ. ಅಲ್ಲಿ ಏನು ಮಾಡಿದ್ದಾರೆ, ವೆಬ್ಸೈಟ್ನಲ್ಲಿ DSCRT ವೆಬ್ಸೈಟನ್ನು ನೀವು ಪ್ರತಿಯೊಬ್ಬರು ನೋಡ್ಬೇಕು ಮೇಡಮ್. ಏನು ಈಗಾಗಲೇ ಯಾರಾದರೂ ನೋಡಿದ್ದೀರಿ DSCRT ವೆಬ್ಸೈಟ್? ಇಲ್ಲ. www.dscrt ಅಂತೇಳಿ ನೀವು ಕ್ರೋಮ್ ಆಗಲಿ ಅಥವಾ ಯಾವುದು ಫೈರ್ಫಾಕ್ಸ್ ಆಗಲಿ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಆಗಲಿ ಯಾವುದಾದ್ರೂ ಒಂದು ಬ್ರೌಸರ್ನಲ್ಲಿ ನೀವು www.dscrt ಅಂತೇಳಿ ಹೊಡೆದ್ರಂದ್ರೆ ಸಾಕು, DSCRT ವೆಬ್ಸೈಟ್ ಓಪನ್ ಆಗ್ತದೆ ಮೇಡಮ್. ಅಲ್ಲಿ ನೀವು ಕ್ಲಾಸ್ ವೈಸ್ ನಿಮ್ಮ ಸಬ್ಜೆಕ್ಟ್ ಯಾವುದೈತಲ್ಲ ಅದಕ್ಕೆ ಸಂಬಂಧಿಸಿದಂಗೆ ಯೂನಿಟ್ ವೈಸ್ ಏನೈತಿ, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಐತೆ. ಆ ಪ್ರಶ್ನೆ ಪತ್ರಿಕೆಯನ್ನು ಅದನ್ನು ಏನು ಮಾಡ್ಕೋಬೇಕು, ನೀವು ಡೌನ್ಲೋಡ್ ಮಾಡ್ಕೋಬೇಕು. ವಿತ್ ಆನ್ಸರ್ ಐತೆ. ಅದು ಏನು ಆನ್ಸರ್ ಏನು ಮಾಡ್ಯಾರು, ಎಂಡ್ ಆಫ್ ದ ಇದನ್ನೇನದು ಕ್ವಶನ್ಸ್ ಆದ ನಂತರ ಆನ್ಸರ್ ಐತೆ ಅದು. ಏನು ಹಂಗೆ ನೀವು ಏನು ಮಾಡ್ಕೋಬೇಕು, ಮಗುವಿಗೆ ಅಂದರೆ ಏನು ಇದು ಪಾಸ್ ಆಗಲಿಕ್ಕೆ ಹೇಳ್ತಾ ಇದ್ದೀನಿ ನಾನು. ಸ್ಕೋರ್ ಮಾಡುವಂಥ ಮಕ್ಕಳು ಅವ್ರು ನಮ್ಗಿಂತ ಹೆಚ್ಚು ಓದ್ತಾರೆ, ನಾವು ಹೇಳೋದಕ್ಕಿಂತ ಹೆಚ್ಚು ಅವ್ರು ಓದ್ತಾರೆ. ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗಿದ್ದು ಪಾಸ್ ಆಗುವಂಥ ಸ್ಲೋ ಲರ್ನರ್ಸಿಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು. ಆ ಸ್ಲೋ ಲರ್ನರ್ಸಿಗೆ ನಾವು ಏನು ಮಾಡಬೇಕು, ಅವರಿಗೆ ಪಾಸ್ ಆಗಲಿಕ್ಕೆ ಅವರ ಕಲಿಕಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರಿಗೆ ಏನು ಮಾಡಬೇಕಾಗಿತ್ತು, ನಾವು ಪ್ರಶ್ನೆಗಳನ್ನು ನೀಡುವುದರ ಮೂಲಕ ಅವುಗಳನ್ನು ರೂಢಿ ಮಾಡಿಸ್ಬೇಕಾಗಿತ್ತು. ಏನು ಈಗ ನೀವು ಏನು ಮಾಡಬೇಕು ಅಂದ್ರೆ, ನನ್ನ ಒಂದು ಪ್ಲ್ಯಾನ್ ಅಂದ್ರೆ ನಾನೇ ವಿಚಾರ ಮಾಡ್ಕೊಂಡಂತಹ ನನ್ನೊಂದು ಅಭಿಪ್ರಾಯ ಏನಂತಂದ್ರೆ, ನೀವು ಫಸ್ಟ್ ಯೂನಿಟ್ ಐತೆ ಅಂತ ಅಂದ್ಕೊಳ್ರಿ. ಆ ಫಸ್ಟ್ ಯೂನಿಟಿದ್ದು ಪೂರ್ಣ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡಿ ಅದನ್ನು ಬೋರ್ಡ್ ಮೇಲೆ ಬರೆಸ್ಬೇಕು. ಯಾವುದಾದ್ರೂ ಈಗ ನೀವು ಕಂಟಿನ್ಯೂಸ್ ನಿಮ್ಗೆ ಬರ್ಸಕ್ಕಂದ್ರೆ ಆಗೋದಿಲ್ಲ. ಮತ್ತು ನಿಮಗೆ ಏನಾದರೂ ಎಲ್ಲ ಮಕ್ಕಳಿಗೆ ಜೆರಾಕ್ಸ್ ಕೊಡೋಕ್ಕೆ ಅನುಕೂಲ ಆಗ್ತದೆ ಅಂದ್ರೆ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ನೀವು ಜೆರಾಕ್ಸ್ ಕೊಡೋದಕ್ಕಿಂತ ಬರ್ಸೋದು ಒಳ್ಳೇದು ಅನಿಸ್ತದೆ. ಯಾಕಂದ್ರೆ ಅವ್ರ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಕೈತೆ. ಆಮೇಲೆ ಅವರು ಪ್ರಶ್ನೆಗಳನ್ನು ನೋಡ್ತಾ ಉತ್ತರಗಳನ್ನು ಬರೆಯೋದ್ರಿಂದ ಅವ್ರಿಗೆ ಸ್ವಲ್ಪ ಅದು ಮೆಮರೈಸೇಷನ್ ಆಗಲಿ ಅಥವಾ ಈ ಪಾಠದಲ್ಲಿ ಈ ರೀತಿ ಪ್ರಶ್ನೆ ಐತಿ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ನೀವು ಪ್ರಿಂಟೆಡ್ ಕೊಟ್ರಿಪ್ಪ ಅಂತಂದ್ರೆ ಅಥವಾ ಜೆರಾಕ್ಸ್ ಕೊಟ್ರಿ ಅಂದ್ರೆ ಅವ್ರನ್ನ ನೋಡ್ಬೋದು, ನೋಡ್ದೇನೂ ಇರ್ಬೋದು. ಏನೋ ಒಂದು ಕೊಟ್ಟಾರ ಬಿಡೋ ಪುಸ್ತಕ ಟೈಪ್ ಇಟ್ಕೊಂಡು ಕೊಟ್ಟಿರ್ಬೋದು. ಅದಕ್ಕೆ ನೀವು ಏನು ಮಾಡಿರಿ, ಬೋರ್ಡ್ ಮೇಲೆ ನಿಮ್ಮ ಸಬ್ಜೆಕ್ಟ್ ವೈಸು ಯೂನಿಟ್ ವೈಸು ಏನು ಮಾಡಿರಿ, ಅವರಿಗೆ ಕ್ವಶನ್ ವಿತ್ ಆನ್ಸರ್ ಬರ್ಸಿದ್ರೆ ಅಂತಂದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ರೆ ಯಾವುದು ಸ್ಲೋ ಲರ್ನರ್ಸ್. ಆಮೇಲೆ ಈಗ ಏನಪ್ಪ ಅಂತಂದ್ರೆ ಫಾಸ್ಟ್ ಏನಿರ್ತಾರಲ್ಲ ಅವ್ರಿಗೆ ನೀವು ಬೇರೆ ನೀವು ಸ್ವಂತ ನಿಮ್ಮದೇ ಆದಂತಹ ಅವರ ಒಂದು ಏನಪ್ಪ ಅಂತಂದ್ರೆ ಏನದು ಮೆಂಟಲ್ ಎಬಿಲಿಟಿಗೆ ತಕ್ಕಂಗೆ ನೀವೇನು ಮಾಡಿರಿ, ಅವರಿಗೆ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು, ಎಕ್ಸ್ಟ್ರಾ ಕ್ವಶನ್ಗಳನ್ನು ಅವ್ರಿಗೆ ಅಂಥವ್ರಿಗೆ ಏನು ಮಾಡ್ಬೇಕಂದ್ರೆ ಮೇಡಮ್, ಅಪ್ಲಿಕೇಶನ್ ರಿಲೇಟೆಡ್ ಕ್ವಶನ್ಸ್ ಕೊಡಬೇಕು. ಯಾಕಂತಂದ್ರೆ ಅವ್ರು ಈಗ ಪಾಸಿಂಗ್ ಇದ್ರೊಳಗೆ ಆಲ್ರೆಡಿ ಅವ್ರು ರೆಡಿ ಅದಾರ. ಈಗ ಅವ್ರಿಗೆ ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ರಿಲೇಟೆಡ್ ಕ್ವಶನ್ಸನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅನ್ನೋದನ್ನು ನೀವು ಹೇಳಿಕೊಟ್ರಿಪ್ಪ ಅಂತಂದ್ರೆ ಅವಾಗ ಆ ಮಕ್ಕಳು ಏನು ಮಾಡ್ತಾರೆ, ಅದನ್ನು ಕ್ಯಾಚ್ ಮಾಡ್ಕೋತಾರೆ. ಹಲೋ ಮೇಡಮ್, ಮಾಡ್ತಾ ಹೋಗ್ತಿರ್ತಾರೆ. ಅವಾಗ ನಮಗೆ ಏನಾಗ್ಬಿಡ್ತದೆ, ನಾವು ಅಪ್ಡೇಟ್ ಆಗಿಲ್ಲ ಅಂತ ಕೂಡಲೇ ಏನಾಗ್ತದೆ, ನಮಗೆ ಒಂಥರ ಫೀಲ್ ಆಗೋ ಚಾಲು ಆಗ್ತೈತಿ. ಅಯ್ಯೋ ನಮಗೆ ಹುಡುಗರು ಅಥವಾ ಟೀಚರ್ಸು ಅಥವಾ HM ಏನಾದ್ರು ಕೇಳಿದ್ರೆ ನಾನು ಹೇಳಕ್ಕೆ ಬರೋಂಗಿಲ್ಲಲ್ಲ ಅಂತೇಳಿ ಈ ರೀತಿ ಫೀಲಿಂಗ್ಸ್ ಬರ್ತದೆ. ಅವಾಗ ಏನಾಗ್ತದೆ, ಹೆಂಗೆ ಮಾಡೋದು ಏನು ಮಾಡೋದು ಅಂತೇಳಿ ಅವಾಗ ಯೋಚನೆ ಮಾಡೋದಕ್ಕಿಂತ ಪ್ರತಿದಿನ ನಮ್ದು ಏನು ಡೌಟ್ಸ್ ಬರ್ತಾವಲ್ಲ, ಅದು HMಗೆ ರಿಲೇಟೆಡ್ ಇರ್ಬೋದು, ಇನ್ನೊಬ್ಬರ ಸಹ ಶಿಕ್ಷಕರು ನಮ್ಮ ಸಬಾರ್ಡಿನೇಟ್ಸ್ದ ಒಂದು ರಿಲೇಟೆಡ್ ಇರ್ಬೋದು, ಇಂಥದನ್ನು ಏನೈತಲ್ಲ ನಾವು ಆಗ ಕ್ಲಾರಿಫೈ ಮಾಡಿಕೊಂಡು ನಾವು ಇರೋದು ಮಕ್ಕಳ ಸಲುವಾಗಿ. ಏನು ಅವ್ರ ಮಕ್ಕಳಿಗೆ ನೀವು ಭಾಳಷ್ಟು ಒಂದು ಅಪ್ರೋಚ್ ಮಾಡಿ ಅವ್ರ ಜೋಡಿ ಫ್ರೆಂಡ್ಲಿ ಉಳಿದ್ರಪ್ಪ ಅಂತಂದ್ರೆ ಅಂಥ ಮಕ್ಕಳು ನಿಮ್ಮನ್ನು ಭಾಳಷ್ಟು ಅಪ್ರಿಸಿಯೇಟ್ ಮಾಡ್ತಾರೆ ಮೇಡಮ್. ಈಗ ನೀವು ಬಿಲೀವ್ ಮಾಡ್ದಿರೋ ಇಲ್ಲೋ ಗೊತ್ತಿಲ್ಲ ಮೇಡಮ, ನಂದು ಯಾವುದದು ಇನ್ಸ್ಟಾಗ್ರಾಮ್ನಲ್ಲಿ ನಾನು HM ಇದ್ದಂಥ ಶಾಲೆಯ ಮಕ್ಕಳ ನನ್ನ ಫಾಲೋವರ್ಸ್ ಏನ್ರಿ, ಉಳಿದವ್ರು ಯಾರೂ ಇಲ್ಲ, ನನ್ನ ಫಾಲೋವರ್ಸ್ ಅವ್ರವ್ರೆ. ಏನು ನನಗೆ ಒಂದೊಂದು ಸಲ ಬಿಲೀವ್ ಮಾಡೋಕ್ಕಾಗೋದಿಲ್ಲ. ನಾನು 4.5 ವರ್ಷ ಸರ್ವಿಸ್ ಮೇಡಮ HM ಅಂತೇಳಿ ಮಾಡಿದ್ದು. ಇಷ್ಟು ಒಂದು ಕಾನ್ಫಿಡೆಂಟ್ ಆಗಿ ಇಷ್ಟು ಸಾಲಿಡ್ ಸರ್ವಿಸ್ ಮಾಡಿದ್ದೀನಲ್ಲ, ನನಗೆ ಅದನ್ನು ಹೇಳ್ಕೊಳಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಮೇಡಮ್.
ಏನು ಅವು ಬಿಸಿ ಊಟ ಅಲ್ಲೇ ಪ್ರಿಪೇರ್ ಮಾಡ್ತಿದ್ರು. ಇವಳಿಗೇನು ಮಾಡೋಕ್ಕಾಕೈತಿ ಅಂತ ಅಂತಿದ್ರು. ಏನು ಈ ಬೆಳಗಾವದಿಂದ ಕಾಯಿಪಲ್ಲೆ ಹೋಯ್ತಿದ್ದೆ ಮೇಡಮ್ ನಾನು. ಒಬ್ಬರ ಖಾರ ಪುಡಿ ಅವ್ರನ್ನ ಇಟ್ಕೊಂಡಿದ್ದೆ, ಮನೆಗೆ ತಂದು ಕೊಡ್ಬೇಕು ಅವ್ರ ಖಾರ ಪುಡಿನ ಫೋನ್ ಮಾಡಿ ಹೇಳಿದ್ರೆ. ಆಮೇಲೆ ಒಂದು ತೆಂಗಿನಕಾಯಿ ಅಂಗಡಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ರೀ.